ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಶಿವರಾಜ್ ಫ್ರಾಮ್ ಶಿವರಾಜ್ ಟೆಕ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂದರೆ ಪಿ ಎಮ್ ದಿಶಾದೊಳಗೆ ನಾವು ಹೆಂಗೆ ಐ ಡಿ ಮಾಡ್ಕೊಳ್ಬೇಕು ಅನ್ನೋದು ನಾನು ಮೊದಲನೇದಾಗಿ ನಾನು ಯೂಟ್ಯೂಬ್ ಚಾನಲ್ನ ವಿಡಿಯೋ ಮಾಡಿ ಹಾಕೀನಿ. ಇನ್ನು ಯಾರು ನೋಡಿಲ್ಲಲ್ಲ, ಹೋಗಿ CSC ID ಇದ್ದವರು ಪಿ ಎಮ್ ದಿಶಾನ ಹೇಗೆ ನಾವು ರಿಜಿಸ್ಟರ್ ಮಾಡ್ಕೊಳ್ಬೇಕು ಎಂಬುದರ ಬಗ್ಗೆ ಆ ವಿಡಿಯೋ ನೋಡಿರಿ, ಫುಲ್ ನಿಮಗೆ ಅರ್ಥ ಆಕೈತೆ. ಅದರ ನೆಕ್ಸ್ಟ್ ಈಗ ನಾವೇನು ಹೇಳ್ಕೊಡ್ತೀವಪ್ಪ ಅಪ್ಪ ಅಂತಂದರೆ ಈ ವಿಡಿಯೋದಾಗ ಈಗ ನಾವು ಟ್ರೈನಿಂಗ್ ಸೆಂಟರ್ದಾಗಿರ್ತೀವಿ. ಈಗ ನಾವು ಜನರಿಗೆ ಟ್ರೈನಿಂಗ್ ಕೊಡ್ತಿರ್ತೀವಿ ಡಿಜಿಟಲ್ ಇಂಡಿಯಾದ ಬಗ್ಗೆ. ಬಟ್ ನಾವು ಸ್ಟೂಡೆಂಟ್ ಲಾಗಿನನ್ನು ಹೆಂಗೆ ಆಗೋದು, ಟ್ರೈನಿಂಗ್ ಸೆಂಟರ್ದವ್ರು ಸ್ಟೂಡೆಂಟ್ ಲಾಗಿನನ್ನು ಹೆಂಗೆ ಆಗೋದು ಎಂಬುದರ ಬಗ್ಗೆ ಭಾಳಷ್ಟು ಜನರಿಗೆ ಗೊತ್ತಿರಲ್ಲ. ಸೊ ಅದನ್ನು ನಾವು ಹೆಂಗೆ ಮಾಡೋದು ಎಂಬುದರ ಬಗ್ಗೆ ನಾನು ಇವತ್ತು ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಹಂಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು ಅಂತ ಹೇಳ್ತೀನಿ. ಈಗ ನೀವು ನಿಮ್ಮ ಕ್ರೋಮ್ ಬ್ರೌಸರ್ ಮೇಲೆ ಹೋಗ್ಬೇಕಾಗತ್ತೆ. ಹೋದ ನಂತರ ನೀವು ಕ್ರೋಮ್ ಬ್ರೌಸರಿಗೆ ಹೋದ ನಂತರ ಇಲ್ಲಿ ಸರ್ಚ್ ಐಕನ್ ಕಾಣ್ತಿರುತ್ತಲ್ಲ, ಇಲ್ಲಿ ಸರ್ಚ್ ಐಕನಲ್ಲಿ ನೀವು pmgdisha ಅಂತೇಳಿ ಟೈಪ್ ಮಾಡಬೇಕಾಗತ್ತೆ. ಟೈಪ್ ಮಾಡಿ ಸ್ವಲ್ಪ ಲೋಡ್ ಆಗುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಮೇಲೆ ಇಲ್ಲಿ pmgdisha ಅಂತ ಕಾಣುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಪ್ಪ ಅಂದರೆ ಕೆಳಗಡೆ ಲಾಗಿನ್ ಅಂತಂದರೆ ಡೈರೆಕ್ಟ್ ಲಾಗಿನ್ ಆಪ್ಷನ್ ಬೇಕೈತೆ. ಆ ಲಾಗಿನ್ ಆಪ್ಷನ್ ಮೇಲೆ ನೀವು ಲಾಗಿನ್ ಅಂತ ಆಗ್ಬೋದು. ಈಗ pmgdishaದ ಒಂದು ಡೆಸ್ಕ್ಟಾಪ್ ಮೋಡ್ ಓಪನ್ ಆಯಿತು. ಇಲ್ಲಿ ಲಾಗಿನ್ ಅಂತೇಳಿ ಕಾಣ್ತದೆ ನೋಡಿ, ಇದು ಸೆಲೆಕ್ಟ್ ಲ್ಯಾಂಗ್ವೇಜ್ ಮಗಲಿ ಇಲ್ಲಿ ಸಣ್ಣದ ಹಸಿರು ಕಲರ್ ಲಾಗಿನ್ ಅಂತ ಇರ್ತೈತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಟ್ರೈನಿಂಗ್ ಸೆಂಟ್ರದವ್ರು ಯಾರು ಇರ್ತಾರಲ್ಲ, ನಿಮ್ಮ ಯೂಸರ್ ID ಪಾಸ್ವರ್ಡ್ ಗೊತ್ತಿತ್ತಪ್ಪ ಅಂತಂತಂದ್ರೆ ತೋರಿಸ್ತೀನಿ ಅಂದರೆ ಲಾಗೌಟ್ ಹಾಕಿನಿ ಒಂದ್ಸರಿ. ಈಗ ಲಾಗೌಟ್ ಅದೇ ಓಕೆ. ಇಲ್ಲಿ ಲಾಗಿನ್ ಅಂತ ಕಾಣ್ತಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಇಲ್ಲೇ ನಿಮ್ಮ ಟ್ರೈನಿಂಗ್ ಸೆಂಟ್ರದ್ದು ಯೂಸರ್ ನೇಮ್ ಏನಿರುತ್ತಲ್ಲ ಅದನ್ನು ಹಾಕಬೇಕಾಗತ್ತೆ. ಇಲ್ಲಿ ನಿಮ್ಮ ಪಾಸ್ವರ್ಡ್ ಏನಿರ್ತದಲ್ಲ ಅದನ್ನು ಹಾಕಬೇಕಾಗತ್ತೆ. ಹಾಕಿ ಇಲ್ಲಿ ಲಾಗಿನ್ ಅಂತ ಇರ್ತದಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಕಾಣ್ತದೆ ನಿಮಗೆ. ಕಂಡ ತಕ್ಷಣ ಇಲ್ಲಿ ಒಂದೇನೋ ಒಂದು ನೋಟಿಫಿಕೇಶನ್ ಕಳಿಸ್ಯಾರ ನೋಡ್ರಿ. ಇಲ್ಲಿ ಇಮೇಲ್ ಪ್ರೊಸೆಸ್ ಹ್ಯಾಸ್ ಬೀನ್ ಅಪ್ಡೇಟೆಡ್, ಪ್ಲೀಸ್ ರೆಫರ್ ದಿ ಮ್ಯಾನ್ಯಲ್ ಫಾರ್ ದಿ ಸೇಮ್. ಓಹೋ, ಅಂದರೆ ಜಿಮೇಲ್ದೇನೋ ಹೊಸ ಪ್ರೊಸೆಸ್ ಮಾಡ್ಯಾರಂತ. ಈ ವಿಡಿಯೋನ ಜಿಮೇಲ್ ಹೆಂಗೆ ಹೊಸ ಪ್ರೊಸೆಸ್ ಆಗಿ ಮಾಡೋದು ಮುಂದಿನ ವಿಡಿಯೋನ ತಿಳಿಸ್ಕೊಡ್ತೀನಿ. ಈಗ ನಾವು ಹೆಂಗೆ ಸ್ಟೂಡೆಂಟದ ಯೂಸರ್ ID ಪಾಸ್ವರ್ಡನ್ನು ತಗೊಂಡು ಸ್ಟೂಡೆಂಟ್ ಲಾಗಿನ್ ಹೆಂಗೆ ಆಗೋದು ಅನ್ನೋದು ತಿಳಿಸ್ಕೊಡ್ತೀನಿ. ಈಗ ಇಲ್ಲಿ ಸ್ಟೂಡೆಂಟ್ಸ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅಲ್ಲಿ ವ್ಯೂ ಆಲ್ ಅಂತ ಇದೆಯಲ್ಲ, ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಲ್ಲ ಸ್ಟೂಡೆಂಟ್ಗಳ ಲಿಸ್ಟ್ ಬರುತ್ತೆ. ಸ್ಟೂಡೆಂಟ್ಗಳ ಲಿಸ್ಟ್ ಬಂದ ತಕ್ಷಣ ನೀವು ನೋಡ್ತಾ ಇರ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒಂದು ಯಾವುದಾದ್ರು ಒಂದು ಕ್ಲಿಕ್ ಮಾಡಿ ತೋರಿಸ್ತೀನಿ. ಇಲ್ಲಿ ಐತಲ್ಲ ರೇಣುಕಾ, ಇಲ್ಲಿ ರೇಣುಕಾ ಮದರ್ ಅಂತ ಐತಲ್ಲ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಕೀ ಸಿಂಬಲ್ ಕಾಣ್ತಾ ಇದೆ ನೋಡಿ. ಇಲ್ಲಿ ಇದೆಲ್ಲ ಇದು ಎಡಿಟ್ ಆಪ್ಷನ್ ಮಗಲು ಕೀ ಸಿಂಬಲ್ ಕಾಣ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬರ್ತದೆ ನೋಡ್ರಿ, ಆರ್ ಯು ಶ್ಯೂರ್ ಟು ರಿಸೆಟ್ ಪಾಸ್ವರ್ಡ್ ಆಫ್ ದಿಸ್ ಟ್ರೆಂಡ್ ಅಂತ ಬರ್ತದಲ್ಲ, ಓಕೆ ಅಂತ ತೊಡ್ರಿ. ಓಕೆ ಅಂತ ತೊಡೆದ್ಮ್ಯಾಗ ಅವರು ಯೂಸರ್ ID ಪಾಸ್ವರ್ಡ್ ಕೊಡ್ತಾರೆ. ಇಲ್ಲಿ ನೋಡ್ರಿ, ಇದು ಯೂಸರ್ ನೇಮು, ಅದು ಪಾಸ್ವರ್ಡ್. ಈ ಯೂಸರ್ ನೇಮನ್ನು ಡಬಲ್ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊರಿ. ಹಂಗೆ ಮತ್ತು ನಿಮ್ಮ ಇನ್ನೊಂದು ಬ್ರೌಸರ್ ಒಳಗೆ ಹೋಗಿ ನೀವು ಸ್ಟೂಡೆಂಟನ್ನು ಲಾಗಿನನ್ನು ಆಗಬೇಕಾಗತ್ತೆ. ಒಂದೇ ಬ್ರೌಸರ್ ಲಾಗಿನ್ ಆದರೆ ಒಂದು ಅದರ ತಪ್ಪಾಗುತ್ತೆ, ಇಲ್ಲಾಂದ್ರೆ ಇದರ ತಪ್ಪಾಗುತ್ತೆ. ಅದಕ್ಕೆ ನೀವು ಇನ್ನೊಂದು ಬ್ರೌಸರ್ ಕಾನ್ಸರ್ಟ್ ಆಗಿ ಇನ್ನೊಂದು ಬ್ರೌಸರ್ ಇಟ್ಕೊಂಡು ಅಲ್ಲಿ ಹೋಗಿ ಇದನ್ನು ಪೇಸ್ಟ್ ಮಾಡಿರಿ. ಪೇಸ್ಟ್ ಮಾಡಿದ್ರೆ ವಾಪಸ್ ಬರ್ರಿ, ಮತ್ತು ಪಾಸ್ವರ್ಡ್ ಇರ್ತೈತೆ, ಮತ್ತು ಕಾಪಿ ಮಾಡ್ಕೊರಿ ಪಾಸ್ವರ್ಡ್, ಮತ್ತು ಹೋಗ್ರಿ ಪೇಸ್ಟ್ ಮಾಡಿರಿ. ಈಗ ಮತ್ತೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿರಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ನೋಡ್ರಿ ಪ್ರೊಫೈಲ್ ಡಿಟೆಕ್ಟ್ ಆಗಕತ್ತೈತೆ ನಂದು. ಅಗ್ರಿ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಐತಿಲ್ಲ ಇಲ್ಲಿ ರೇಣುಕಾ ಮದರ್ ಅಂತಂತೇಳಿ. ಓಕೆ ನೋಡ್ರಿ, ಇಲ್ಲಿ ರೇಣುಕಾ ಮದರ್ ಅಂತೈತಲ್ಲ ಬಂತಲ್ಲ ಹೆಸರು. ಬಟ್ ಇಲ್ಲಿ ಫೋಟೋ ಡೆಫಾಲ್ಟಾಗಿ ನಮ್ಮದು ನಾವು ಇಟ್ಕೊಂಡಿರ್ತೀವಿ. ಇಲ್ಲಿ ಬಂದು ನಾವು ಚೇಂಜ್ ಮಾಡ್ತಿರ್ತೀವಿ ಒಮ್ಮೊಮ್ಮೆ. ಯಾಕಂದರೆ ಟ್ರೈನಿಂಗ್ ಕೊಡುವಂತೆ ಸ್ವಲ್ಪ ಬಿಸಿ ಇರ್ತದಲ್ಲ, ಬಿಸಿ ಇದ್ದಾಗ ನಾವು ಕೆಲಸ ಮಾಡ್ಕೋತೀವಿ. ಫ್ರೀ ಇದ್ದಾಗ ಬಂದು ನಾವು ಫೋಟೋ ಆ್ಯಡ್ ಮಾಡ್ತಿರ್ತೀವಿ. ಬಟ್ ಈ ರೀತಿ ನಾವು ಸ್ಟೂಡೆಂಟ್ ಲಾಗಿನ್ ಆಗೋದಿರ್ತೈತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಅಂತ ಹೇಳ್ತಾ ಜೈ ಹಿಂದ್.